ಆ ಥರ ಎಲ್ಲ ಪ್ರೆಸ್ ಮುಂದೆ ಹೇಳಕ್ಕೆ ಆಗೋದಿಲ್ಲ. ಬಟ್ ಇಲ್ಲ. ಸೊ ಭರತ್ ನಾನು ಆ್ಯಕ್ಚುಲಿ ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಥಿಯೇಟರ್ ಟೀಮಲ್ಲಿ ಇದ್ವಿ. ಸೊ ನಾವು ಅವಾಗಿಂದ ರಿಸರ್ಚ್ ಮಾಡ್ತಿದ್ದೀವಿ ಈ ಕತೆ ಬಗ್ಗೆ. ಕ್ಲಾಸಿಂದ ಆಚೆ ನಿಂತು ತುಂಬ ಡಿಸ್ಕಷನ್ ನಡೆದಿದೆ. ಬಟ್ ಸೊ 10 ವರ್ಷದಿಂದ ಇದ್ರ ಕೋವಿಡ್ ಆಗೋಯ್ತು. ಮುಂಚೆನೆ ಮಾಡ್ಬೇಕಿತ್ತು ಪ್ಲಾನ್ ಇತ್ತು ಗಂಟು ಮುಟ್ಟೆ ಆದ್ಮೇಲೆ. ಬಟ್ ಕೋವಿಡ್ ಬಂದೋಯ್ತಲ್ಲ, 3 ವರ್ಷ ಕೊಟ್ಟೋಯ್ತು. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ವೇಟ್ ಮುಗಿಸಿದ್ದೀವಿ. ಸೊ ಅನ್ಕೋಬೋದು. ಎಸ್. ನೀವು ಇಷ್ಟೊಂದು ಪೋಸ್ಟ್ ಇಟ್ಟಿದ್ದೀರ, ಒಂದು ಪೋಸ್ಟ್ ಉಲ್ಟಾ ಇಡ್ಬೋದಿತ್ತು. ನಿಮ್ಮ ಟೈಟಲ್ ಕಾಣಲ್ಲ, ನಿಮ್ಮ ರಿಲೀಸ್ ಡೇಟು ಕಾಣಲ್ಲ. ಮೇಲ್ ಹಾಕ್ಸ್ಬೋದಿತ್ತು ಒಂದಕ್ಕೆ. ಒಳ್ಳೆ ಐಡಿಯಾ ಸರ್. ಉಲ್ಟಾ ಇಡೋಣ ಈಗಲೂ. 60 ಸೆಕೆಂಡ್ ಆಗ್ಬಿಡುತ್ತೆ ಮತ್ತೆ. ಓಕೆ ಉಲ್ಟಾ ತುಂಬಾ ಒಳ್ಳೆ ಈ ಥಿಯೇಟರ್ನಲ್ಲಿ ಯಾರು ರಿಲೀಸ್ ಮಾಡ್ತಿದ್ದಾರೆ? ನಾವೇ ರಿಲೀಸ್ ಮಾಡ್ತೀವಿ. ಎಷ್ಟು ಥಿಯೇಟರ್ ಮಾಡ್ತಿದ್ದೀರಾ ಓವರ್ ಸರ್? ಚಿಕ್ಕದಾಗಿ ಶುರು ಮಾಡೋಣ ಅಂತ. ಈಗ ನಮ್ಮೆಲ್ರಿಗೂ ಗೊತ್ತಿದೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿದೆ ಏನು ಅಂತ. ಹಂಗನ್ಬಿಟ್ಟು ನಾವು ಸುಮ್ಮನಿರೋಕ್ಕಾಗಲ್ಲ, ಮಾಡ್ತಾನೆ ಇರಬೇಕು, ಪ್ರಯತ್ನ ಮಾಡ್ತಾನೆ ಇದ್ರೆ ಅತಿ ಶೀಘ್ರದಲ್ಲೇ ಅದರದ್ದು ಒಂದು ಚೇಂಜ್ ಕಾಣ್ತೀವಿ ಅನ್ನೋ ಧೈರ್ಯದಲ್ಲಿ. ಗೊತ್ತಿಲ್ಲ, ನಾವೊಂದು 40-50 ಸ್ಕ್ರೀನ್ ಅಂದ್ಕೊಂಡಿದ್ದೀವಿ. ನೋಡೋಣ. ಫಸ್ಟ್ ವೀಕೆಂಡು ಕಲೆಕ್ಷನ್ ಇಂಪಾರ್ಟೆಂಟು, ಅದು ಹೆಂಗಾಗತ್ತೆ. ನಮ್ಮ ಹತ್ರ ಸ್ಟಾರ್ಸ್ ಇಲ್ಲ, ಓಪನಿಂಗ್ ಸಿಗಲ್ಲ. ಸೊ ಜನ ಬಂದು ನೋಡಬೇಕು, ಥಿಯೇಟ್ರ್ ತುಂಬಬೇಕು. ಅದಾದಮೇಲೆ ನೆಕ್ಸ್ಟ್ ವೀಕೆಂಡ್ ಸಿಗುತ್ತೆ. ಸೊ ನಮ್ದು ಹೋರಾಟಗಳಿದೆ ಅಲ್ವಾ. ಸೊ ನಾವು ಮಾಡ್ತೀವಿ, ನೋಡೋಣ. ಜನ ನಿಂತ್ಕೋಬೇಕು ಮೋಸ್ಟ್ಲಿ ಸರ್. ಸಿಂಗಲ್ ಸ್ಕ್ರೀನ್ ಕಷ್ಟ, 1000 ಸೀಟ್ಸ್ ತುಂಬೋದು ಕಷ್ಟ. ಅದಕ್ಕೇನೋ ಸ್ಟ್ರಾಟಜಿ ಇದೆಯಾ? ಆಡಿಯನ್ಸ್ ಬೇಕು, 68 ಜನ 70 ಜನ ಬೇಕು ಅಂತಾರೆ ಒಂದು ಶೋ. ಅದಕ್ಕೇನಾದ್ರು ಸ್ಟ್ರಾಟಜಿ ಸರ್? ನನ್ನ ಸ್ಟ್ರಾಟಜಿ ಇಲ್ಲಿ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸರ್. ಏನಂದರೆ ಇದೊಂದು ಪ್ಲ್ಯಾಟ್ಫಾರ್ಮು ಹೇಳ್ಬಿಡ್ತೀನಿ. ನಮ್ಮದು ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲಿ 200 ಸೀಟ್ ಇರುತ್ತೆ ಸರ್. ಓಕೆ, ಈಗ ಈಗ ಎಷ್ಟು ಕಂಟೆಂಟ್ ಇದೆ ನಮಗೆ ಆಡಿಯನ್ಸ್ಗೆ ಅಂದರೆ ಪ್ರತಿ ಶೋ 200 ಜನ ಬರೋದು ಕಷ್ಟ ಸರ್. ಕರೆಕ್ಟ್. 60 to 70 ಅವ್ರಿಗೆ ರೆಕವರ್ ಆಗೋದಕ್ಕೆ ಅಲ್ವಾ? ಖಂಡಿತ. ಸೊ 60 to 70 ಅಂತ ಇಟ್ಕೊಂಡ್ರು ಎಷ್ಟು ನಾನು 40 ಸ್ಕ್ರೀನ್ ರಿಲೀಸ್ ಮಾಡಿದ್ರೆ 4 ಶೋ ಕೊಡಲ್ಲ ನನಗೆ, ಆಯಿತಾ? 2 ಶೋ ಕೊಡ್ಬೋದು. ಸೊ ದಿನಕ್ಕೆ 80 ಶೋ ಇಂಟು 70 ಜನ, ಅದು ನನ್ನ ಕ್ಯಾಲ್ಕುಲೇಷನ್, ರೈಟ್? ನಾನು ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ, ಇಂಥ ಸಿನಿಮಾ ಯಾರು ಇಷ್ಟಪಡ್ಬೋದು, ಅವ್ರನ್ನ ಹೆಂಗೆ ರೀಚ್ ಮಾಡಬೇಕು, ಅದು ನಮ್ಮ ಸ್ಟ್ರಾಟಜಿ ಇರುತ್ತೆ ಅಲ್ವಾ? ಅವ್ರು ಬಂದು ನೋಡಿ ಇಷ್ಟಪಟ್ಟು ಮುಂದಿನ ವೀಕೆಂಡ್ ಸರ್. ಎಷ್ಟೋ ಸಿನಿಮಾಗಳು ಫಸ್ಟ್ ವೀಕೆಂಡ್ ಆದಮೇಲೆ ಪಿಕಪ್ ಆಗಿರೋದು ಅಲ್ವಾ? ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದು ಹೋಗೋದೇ ಇಂಪಾರ್ಟೆಂಟು ಅನ್ಸುತ್ತೆ ನನಗೆ. ಲೈಕ್ ದೊಡ್ಡ ಸ್ಟಾರ್ಸ್ ಇದ್ದಾಗ, ಸಲ್ಮಾನ್ ಖಾನ್ ಥರ ಎಲ್ಲ ಇದ್ದಾಗ 2000, 1500, 1200 ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡ್ಕೋಬೋದು ಅವರು. ಓಪನಿಂಗ್ ಇಂಪಾರ್ಟೆಂಟು. ಬಟ್ ಮೀಡಿಯಮ್ ಬಡ್ಜೆಟ್ ನಾವೆಲ್ಲ ಹೆಂಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು, ಹೊಸ ಎಲಿಮೆಂಟ್ಸ್ ತರಬೇಕು ಅಂದ್ಕೊಂಡು ಹೊರಟೋರು ಚಿಕ್ಕದಾಗೆ ಶುರು ಮಾಡಬೇಕು, ದೊಡ್ಡದಾಗಿ ಹೋಗೋಕ್ಕಾಗೋದಿಲ್ಲ. ಸೊ ಫಸ್ಟ್ ವೀಕೆಂಡಿಂದ ಸೆಕೆಂಡ್ ವೀಕ್ಗೆ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು, ಆಡಿಯನ್ಸ್ ಜೊತೆ ನಿಂತ್ಕೊಂಡ್ರೆ ಅಫ್ಕೋರ್ಸ್. ಅದು ಒಂದು ಮೇನ್ ಸ್ಟ್ರಾಟಜಿ. ಎರಡನೇದು ಸರ್, ಹೋಪ್ಫುಲಿ ಇವೆಂಚುಲಿ ಥಿಯೇಟರ್ಸ್ ಅವರು ಕೂಡ ಅವ್ರದ್ದು 100 ಸೀಟರ್ ಆ ಥರ ಥಿಯೇಟರ್ಸ್ ಬರಬೇಕು ಸರ್. ಆವಾಗ ನಮಗೆ ಪ್ರೆಷರ್ ಕಡಿಮೆ ಆಗುತ್ತೆ. 200 ಜನ ತುಂಬಿ 200 ಜನದ ಥಿಯೇಟರು 70 ಜನನ 80 ಜನ ತುಂಬಿ ಅಂತ ಹೇಳಿದ್ರೆ ಅದು ಸ್ಟ್ರೆಸ್ಸು. 100 ಸೀಟರ್ ಥಿಯೇಟರ್ಸ್ ಕೊಡಲಿ ನಮಗೆ, ಅದನ್ನು ತುಂಬ್ತೀವಿ. ಅದು ಎಕನಾಮಿಕಲಿ ಅವ್ರಿಗೂ ವರ್ಕ್ ಆಗುತ್ತೆ, ನಮಗೂ ವರ್ಕ್ ಆಗುತ್ತೆ. ಹೌದು ಸರ್, ಗೌರ್ಮೆಂಟ್ ಹೌದು ಆದರೆ ಒಳ್ಳೇದು ಅನ್ಸುತ್ತೆ. ಅದೇ ಇವಾಗ ನೆಕ್ಸ್ಟ್ 2-3 ಇಯರ್ಸ್ ಅದಾಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಬಿಗ್ ಸ್ಕೇಲ್ ಅಷ್ಟೇ ಆಗುತ್ತೆ, ಇಲ್ಲಾಂದರೆ ಇನ್ನು ಮಿಕ್ಕಿದೆಲ್ಲ OTT ಅಂತಾರೆ. OTT ಎಲ್ಲ ತೊಗೊಳ್ಳಲ್ಲ, ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಲ್ವಾ? ಸೊ ಹೌದು
ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಸರ್. ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ, ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್. ಅದು ಇನ್ನೊಂದು ದಿವಸಕ್ಕೆ. ಇವತ್ತು ಟ್ರೇಲರ್ ಬಗ್ಗೆ ಮಾತಾಡೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.